ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ವಿ 3. ನಾವು ಇನ್ನೊಂದು ಹೊಸ ಜರ್ನಿಯೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಇವತ್ತು ನಾವು ಬಸ್ಸಿಂದನೇ ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಇತ್ತೀಚಿನ ಕೆಲವು ವ್ಲಾಗ್ಸಲ್ಲಿ ಬಸ್ ಜರ್ನಿ ಎಲ್ಲರೂ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಸ್ಟಾರ್ಟ್ ಆಗ್ತಿದೆ. ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ, ಇದು ಶ್ರಾವಣದ ಕೊನೆಯ ಗುರುವಾರ ಆಗಿರೋದ್ರಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ನಾಯಕನಹಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಮೇಘ ಮೀನಾ ಹೋಗಿದ್ವಿ. ಆಲ್ರೆಡಿ ನಾವು ಬಸ್ ಇಳಿದಿಲ್ಲಿ ಹೊರಮಾಟದ ಹತ್ರ ಬಂದ್ವಿ. ಬಸ್ ಇಳಿದರೆ ಫಸ್ಟ್ ಇಲ್ಲಿ ಹೊರಮಾಟ ಸಿಗುತ್ತೆ. ಮೊದಲಿಗೆ ಇಲ್ಲಿ ಹೊರಮಾಟಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ನಾವು ಆನಂತರ ಒಳಮಠಕ್ಕೆ ಹೋಗಬೇಕು. ಮೇಘ ನಾನು ಬಂದ್ವಿ. ತುಂಬ ಚೆನ್ನಾಗಿದೆ ಇಲ್ಲಿ. ಲಾಸ್ಟ್ ಟೈಮ್ ನಾನು ಮೀನಾ ಬಂದಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಈ ಶ್ರಾವಣ ಅಲ್ಲ, ಅದಕ್ಕೆ ಈ ಶ್ರಾವಣಕ್ಕೆ ಆ್ಯಕ್ಚುಲಿ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂತ ತುಂಬ ಆಸೆ ಇದ್ವಿ. ಅದಕ್ಕೆ ಕಾರಣಾಂತರದಿಂದ ಅವ್ರವ್ರು ಬ್ಯುಸಿ ಇದ್ದರು. ಸೊ ನಾವು ಅವ್ರು ಬರೋಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಎಲ್ಲರನ್ನೂ ಕರ್ಕೊಂಡು ಬರ್ತೀವಿ. ಎಲ್ಲರೂ ಬಂದರೆ ಒಂಥರ ಖುಷಿ ಮಜಾ ಇರುತ್ತೆ, ತುಂಬ ಖುಷಿ ಇರುತ್ತೆ. ಈಗ ನೋಡಿರಿ ಒಳಮಟ್ಟದೊಳಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಎಲ್ಲೂ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತಂದು ಹಾಕಿದ್ರಲ್ಲಿ ನಾವು ನೋಡಲಿಲ್ಲ. ಸ್ವಲ್ಪ ಇಲ್ಲಿ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಆನಂತರ ಆಫ್ ಮಾಡ್ಕೊಂಡ್ವಿ ಅಷ್ಟೇ. ಫಸ್ಟ್ ಇಲ್ಲಿ ದೇವರ ಗರ್ಭಗುಡಿನ ಒಂದು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಹೋಗಿ ದೇವ್ರ ದರ್ಶನ ಮಾಡಿದ್ವಿ. ಇಲ್ಲಿ ಫಸ್ಟಿಗೆ ನಾವು ಕಾಯಿ, ಹೂವು, ಹಣ್ಣು ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಈಗ ಒಳಮಠಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲೇ ಒಂದು ಚೌಟ್ರಿ ಕೂಡ ಇದೆ, ಅಲ್ಲೇ ಒಂದು ಮದುವೆ ನಡೀತಾ ಇತ್ತು. ಈಗ ಒಳಮಠಕ್ಕೂ ಹೊರಮಠಕ್ಕೂ ಸ್ವಲ್ಪ ದೂರ ಇದೆ. ನಾನು ಫಸ್ಟಿಗೆ ಹೋದಾಗ ಹೊರಮಠಕ್ಕೆ ಕರೆಕ್ಟಾಗಿ ಹೋಗಿ ಬಸ್ ಅಲ್ಲಿಂದ ಹೋದ್ವಿ. ಮತ್ತು ಒಳಮಠಕ್ಕೆ ಹೋಗೋಕ್ಕೆ ಇಲ್ಲಿಂದ ಸೀದಾ ಸ್ಟ್ರೈಟಾಗಿ ಅಲ್ಲಿ ಕೇಳ್ಕೊಂಡು ಒಬ್ರನ್ನ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಅರ್ಧದಾರಿಗೆ ರಿಟರ್ನ್ ಬಂದು ಮತ್ತೆ ಆಟೋ ಮಾಡಿಕೊಂಡು ಹೋಗಿದ್ವಿ ನಾನು ಅದಕ್ಕೆ ಈ ಸತಿ ಸತಿ ನೋಡ್ಕೊಂಡಿದ್ವಲ್ಲ ಕ್ಲೀನಾಗಿ, ಅದೇ ಈ ಸತಿ ನಾವು ನಡ್ಕೊಂಡು ಸೀದಾ ಹೋದ್ವಿ. ಸುಮಾರು 1 ಕಿಲೋಮೀಟ್ರ್ ಅಷ್ಟು ದೂರ ಆಗ್ಬೋದೇನೋ ಅಂದ್ಕೊತೀನಿ. ಇಲ್ಲಿ ನಾಯಕನಹಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿದು ರಥೋತ್ಸವ ನಡೆಯುವಂಥ ತೇರಿದೆ. ದೊಡ್ಡ ತೇರು, ತುಂಬ ದೊಡ್ಡ ತೇರು, ತುಂಬಾ ಪ್ರಸಿದ್ಧವಾದ ಜಾತ್ರೆ ನಡೆಯುತ್ತೆ ಇಲ್ಲಿ. ಬಿಫೋರ್ ಯುಗಾದಿ ಹಬ್ಬ ಇಲ್ಲಿ ಜಾತ್ರೆ ನಡೆಯುತ್ತೆ. ತುಂಬ ಲಕ್ಷಾಂತರ ಜನ ನಮ್ಗೆ ಸೇರಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತೇರಿಗೂ ಕೂಡ ಒಂದ್ಸತಿ ಕೈ ಮುಕ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ತೇರಿಗೆ ಕೈ ಮುಕ್ಕೊಂಡು ಇಲ್ಲಿ ಒಳಮಠಕ್ಕೆ ಹೋಗೋಕ್ಕೆ ದಾರಿ ಇದೆ. ನಾವು ತುಂಬ ಫಾಸ್ಟಲ್ಲಿ ಹೋಗ್ತಾಯಿದ್ವಿ, ಯಾಕಂದರೆ ರಿಟರ್ನ್ ನಾವು ಹೋಗಿದ್ದು 11:30 ಅಷ್ಟೊತ್ತಿಗೆ ಆಯಿತು. ಬಸ್ ಇಳಿದು 12:30ಗೇನೋ ಬಸ್ ಇದೆ ಗೌರ್ಮೆಂಟ್ ಬಸ್ ಇದೆ ಅಂತ ಹೇಳಾರ. ಅದಕ್ಕೆ ನಾವು ಕ್ಯಾಚ್ ಮಾಡೋಣ ಅಂತಂದು ತುಂಬ ಫಾಸ್ಟಾಗಿ ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಮೀನು ಆ್ಯಕ್ಚುಲಿ ತಿಂಡಿ ಚಿತ್ರಾನ್ನ ಅದೇನೋ ತೊಗೊಂಬಂದಿದ್ರು ತಿನ್ನಲಿಕ್ಕೆ. ನಾವು ಬಸ್ಸಿಗೆ ಟೈಮ್ ಆಗುತ್ತೆ ಅಂತಂದು ನಾವು ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಪ್ರತಿ ಸೋಮವಾರ ಗುರುವಾರ ಊಟ ಇರುತ್ತಂತೆ. ಲಾಸ್ಟ್ ಟೈಮ್ ನಾನು ಮೀನು ಹೋದ ಊಟ ಮಾಡಿದ್ವಿ, ಗೋಧಿ ಪಾಯಸ, ಅನ್ನ ಸಾರು, ಕಾಳು ಪಲ್ಯ. ಈ ಸತಿ ಊಟ ಮಾಡೋಣ ಅಂತಿದ್ವಿ. ಅಲ್ಲಿ ಇನ್ನೂ ಓಪನ್ ಕೂಡ ಆಗಿದ್ದಿಲ್ಲ. ಆ್ಯಂಡ್ ನಮಗೆ ಲೇಟ್ ಆಗುತ್ತೆ, ಹೆಂಗೂ ತಿಂಡಿ ತಂದಿದ್ದೀವಲ್ಲ ಎಲ್ಲರೂ ತಿನ್ಕೊಳ್ಳೋಣ ಬಸ್ಸಲ್ಲಿ ಅಂದ್ಕೊಂಡು ಹೊರಟ್ವಿ. ನೋಡಿರಿ, ನೀನು ದೇವಸ್ಥಾನ ಹತ್ರ, ಒಳಮಠ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ಮೊದಲಿಗೆ ನಾನು ಹಣ್ಣು, ಕಾಯಿ, ಹೂವು ಎಲ್ಲ ತೊಗೋಬೇಕಾಗಿತ್ತು, ಎಲ್ಲ ತಗೊಳ್ತಾ ಇದ್ದೀವಿ. ತಗೊಂಡು ದೇವಸ್ಥಾನದ ಒಳಗೆ ಬಂದ್ವಿ. ಇಲ್ಲಿ ಬಂದಮೇಲೆ ವೀಡಿಯೋ ಮಾಡ್ಕೊಳ್ತಾ ಇದ್ವಿ, ಯಾಕಂದರೆ ಅಲ್ಲಿ ತುಂಬ ಜನ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳೋದು, ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು. ಅದಕ್ಕಾಗಿ ನಾವು ವೀಡಿಯೋ ಮಾಡ್ಕೊಳ್ತಾ ಇದ್ವಿ. ದೇವ್ರ ದರ್ಶನ ಫಸ್ಟ್ ಮುಗಿಸ್ಕೊಂಡು ಕೂತ್ಕೊಂಡು ದೇವರಿಗೆ ಇದು ಟ್ರೆಜುರಿಗೆ ದುಡ್ಡು ಹಾಕ್ಬೇಕು. ಮಂಗಳಾರತಿಗೂ ಹಾಕಿದ್ವಿ, ಟ್ರೆಜುರಿಗೆ ಹಾಕಬೇಕು ಅಂತಂದು ನಾನು ದುಡ್ಡು ತೆಗಿತಾ ಇದ್ದೆ. ನೋಡಿ, ಎಲ್ಲರೂ ಕೂತ್ಕೊಂಡು ಇಲ್ಲೊಂದು ಸತಿ ವೀಡಿಯೋ ಮಾಡ್ಕೊಂಡು ನೋಡಿ ರಿಟರ್ನ್ ಬರ್ತಾಯಿದ್ದು. ತೇರ ಹತ್ರನೇ ಹೋಗಿ ವೀಡಿಯೋ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿದೆ, ಒಂಥರ ನೋಡಿದರೆ ತುಂಬ ಖುಷಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಈ ಥರ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಬಂದರೆ. ಶ್ರಾವಣ ಆಗಿರೋದ್ರಿಂದ ಈ ಸತಿ ಅದು ಏನು ನಮಗೆ ಮನಸ್ಸಲ್ಲಿ ಬಂತ ಏನೋ ಗೊತ್ತಿಲ್ಲ, ಎಲ್ಲ ನಮಗೆ ಸಾಧ್ಯವಾದಷ್ಟು ದೇವಸ್ಥಾನಗಳಿಗೆಲ್ಲ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ರಿಟರ್ನ್ ನಾವು ಬಸ್ ಸ್ಟಾಪ್ ಕಡೆಗೆ ಹೋಗ್ತಾ ಇದ್ದೀವಿ. ಆದರೆ ಹೋದ್ವಿ, ಬಸ್ ಆಲ್ರೆಡಿ ಹೋಗಿತ್ತು ಅಂತಂದರು. ಸುಮಾರು ಮತ್ತೊಂದು ಗಂಟೆ, ಅರ್ಧ ಗಂಟೆ ವೆಯ್ಟ್ ಮಾಡಿ ಬಸ್ ಹತ್ಕೊಂಡು ಬಂದ್ವಿ. ಈಗ ದುರ್ಗಕ್ಕೆ ಬಂದು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು
ಇಲ್ಲಿಂದ ಮಾರ್ಕೆಟ್ ಒಳಗಿಂದ ಹಿಂಗೆ ಹೋಗ್ತಾಯಿದ್ವಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಮಾರ್ಕೆಟಲ್ಲಿ ಇಲ್ಲೆಲ್ಲ ಈ ಥರ ಅರಿಶಿನ ಕುಂಕುಮದ್ದು ರೇಷನ್ ಸಾಮಾನ್ದು ಅದೆಲ್ಲ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲೆಲ್ಲ ಅರಿಶಿನ ಕುಂಕುಮ, ವಿಭೂತಿ, ಹತ್ತಿ ಎಲ್ಲ ಪೂಜಾ ಸಾಮಗ್ರಿಗಳಾಗಿರ್ಬೋದು, ದಿನಸಿ ಸಾಮಗ್ರಿಗಳಾಗಿರ್ಬೋದು, ಎಲ್ಲ ಅಂಗಡಿಗಳೆಲ್ಲ ಇದ್ದಾವೆ ಇಲ್ಲಿ ನೋಡಿರಿ. ರಾಖಿ, ಈಗ ಶ್ರಾವಣ ರಕ್ಷಾಬಂಧನ ರಾಖಿ ಎಲ್ಲ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ನನಗೆ ಹೋಗ್ಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ನಾನು ತಡಿಮಿನ ಅಂತಂದು ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೆ. ನಂಗೆ ಸಾಧ್ಯವಾದಷ್ಟು ನೋಡ್ರಿ. ಇಲ್ಲೆಲ್ಲ ಪುಟ್ಟಿ ಮರ, ಕಸ್ಮರ್ಕೆ. ನಮ್ಮ ಚಿಕ್ಕಮ್ಮಗೆ ಶ್ರಾವಣದಲ್ಲಿ ಒಂದು ಜೊತೆ ಮರ ತಗೋ ಅಂತಂದ್ವಿ. ಕೊನೆಗೂ ತೊಗೊಂಡ್ಲಿಲ್ಲ, ಅವ್ರ ಮನೆಗಿಲ್ಲ ನೋಡ್ರಿ. ಇಲ್ಲೆಲ್ಲ ಪುಟ್ಟಿ ಮರ ಎಲ್ಲ ಇಟ್ಕೊಂಡು ಮಾರ್ತಾ ಇರ್ತಾರೆ. ಇಲ್ಲಿಂದ ನಮ್ಮ ಹೋಗಿ ಆಟೋ ಸ್ಟ್ಯಾಂಡಿಗೆ ಹೋಗಿ ಆಟೋ ಹತ್ಕೊಂಡ್ವಿ. ಇಲ್ಲೆಲ್ಲ ಕಬ್ಬಿಣ ಸಾಮಾನುಗಳ್ದು. ಇಲ್ಲಿ ನೋಡ್ರಿ ಊರಿ ಮಾರಮ್ಮರು ಅಂತಂದು ಹೇಳ್ತಾರೆ. ಅವ್ರಿಗೆ ಚಾಟಿ ಹೊಡ್ಕೊಂಡು ನೋಡ್ರಿ ಹುಡುಗ ದೇವ್ರು ಹಿಂಗೆ ಮಾರಮ್ಮನ ಹೊತ್ಕೊಂಡು ಹಿಂಗೆ ಚಾಟಿ ಹೊಡ್ಕೊಂಡು ಎಲ್ಲರಿಗೂ ರೋಡಲ್ಲಿ ಹೋಗೋ ಬರೋರಿಗೆಲ್ಲ ದುಡ್ಡು ಕೇಳ್ತಾ ಇದ್ದ. ಅದಕ್ಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನಾವು ಚಿಕ್ಕವರಿದ್ದಾಗ ಇವ್ರು ಬಂದರೆ ಸಾಕು ಮನೆ ಹತ್ರ ತುಂಬ ಅಂದರೆ ತುಂಬ ಎದ್ಕೊಂಡ್ಬಿಡ್ತಿದ್ವಿ. ಇವ್ರು ಅಲ್ಲಿ ಬರ್ತಿದ್ದಾರೆ ಅಂದರೆ ಮನೆ ಕದ ಹಾಕೊಂಡು ಕೂತ್ಕೊಂಡ್ಬಿಡ್ತಿದ್ವಿ. ಅವ್ರೇನು ಚಾಟಿ ಇಲ್ಲ, ಹೆಂಗೆ ಮೈಗೆ ಹೊಡ್ಕೊಂಡು ನೋವು ಮಾಡ್ಕೊಂಡು ಈ ಥರ ಭಿಕ್ಷಾಟನೆ ಮಾಡ್ತಾರಪ್ಪ ಗೊತ್ತಿಲ್ಲ ನೋಡಿರಿ. ಎಲ್ಲ ಹೂವು ಎಲ್ಲ ನೆನ್ನೆ ಕೊನೆ ವಾರ ಇತ್ತಲ್ಲ, ಅವತ್ತೆಲ್ಲ ಹೂವು ಎಲ್ಲ ಸಸ್ತಾ ಇದ್ವು ಸ್ವಲ್ಪ. ನಾವು ಆಟ ಹತ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಇದೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.